ಪ್ರಿಯರಾದವರೇ, ಇಂದಿನ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಿರೀಕ್ಷೆ ಇಲ್ಲದೆ ಜೀವಿಸುತ್ತಿರುವಂಥ ಈ ಲೋಕದಲ್ಲಿ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಒಂದೇ ಒಂದು ಪುಸ್ತಕ ಸತ್ಯವೇದ ಪುಸ್ತಕ. ಈ ಲೋಕದಲ್ಲಿ ಎಷ್ಟೋ ಕೋಟಿಗಟ್ಟಲೆ ಪುಸ್ತಕಗಳಿದೆ. ಅದನ್ನು ಓದಿದರೆ ಸಿಗದೇ ಇರುವಂಥ ನಿತ್ಯ ಜೀವ, ನಿಜವಾದಂಥ ಮಾರ್ಗ, ಸತ್ಯ ಈ ಪುಸ್ತಕದಲ್ಲಿದೆ. ಇದನ್ನು ಓದಿದಂಥ ಯಾರು ಕೂಡ ನಿರೀಕ್ಷೆಯನ್ನು ಹೊಂದಿಕೊಳ್ಳದೆ ಹೋಗಿಲ್ಲ. ಪ್ರಿಯರಾದವರೇ, ನಿರೀಕ್ಷೆ ಇಲ್ಲದವರು ಇದನ್ನು ಓದುವಾಗ ಹೊಸ ನಿರೀಕ್ಷೆಯನ್ನು ಹೊಂದ್ಕೊಂಡಿದ್ದಾರೆ. ಆ ರೀತಿಯಾಗಿ ಈ ದಿನ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಒಂದು ವಾಗ್ದಾನವನ್ನು ನೋಡೋಣ. ಇಂದಿನ ಧ್ಯಾನಕ್ಕಾಗಿ ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 7ನೇ ವಾಕ್ಯ ಸುಲಭವಾಗಿ ನೆನಪಿನಲ್ಲಿ ಇಟ್ಕೋಬಹುದು. 7 ಮತ್ತಾಯ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 7. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಕರ್ತನು ಒಂದು 3 ವಾಗ್ದಾನಗಳನ್ನು ಕೊಡ್ತಿದ್ದಾನೆ. 1, ನಿಮಗೆ ದೊರೆಯುವುದು; 2, ಸಿಕ್ಕುವುದು; 3, ತೆರೆಯುವುದು. ಆಮೇಲೆ ನೋಡ್ರಿ, ಅದ್ಭುತವಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾನಲ್ಲ. ಇವತ್ತು ಕರ್ತನು ಹೇಳ್ತಿದ್ದಾನೆ, ಯಾವುದೋ ಒಂದನ್ನು ಹೊಂದ್ಕೋಬೇಕೆಂಬುದಾಗಿ ನೀನು ಕಷ್ಟಪಡ್ತಿದೆಯಾ, ಅದು ನಿನಗೆ ದೊರಕುತ್ತದೆ. ಏನೋ ಒಂದು ಸಿಗಬೇಕು ಎಂಬುದಾಗಿ ನೀನು ತವಕ ಪಡ್ತಿದೆಯಾ, ಅದು ನಿನಗೆ ಸಿಗುತ್ತದೆ. ಮುಚ್ಚಲ್ಪಟ್ಟಂಥ ಬಾಗಿಲುಗಳನ್ನು ನೋಡಿ 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 ಬಳಲಿ ಹೋಗಿದೆಯಾ, ಅದು ನಿಮಗೆ ತೆರೆಯಲ್ಪಡುತ್ತದೆ. ಆಮೇಲೆ ದೇವರು ವಾಗ್ದಾನ ಕೊಡ್ತಿದ್ದಾನೆ. ಆದರೆ ನಾವು ಏನು ಮಾಡಬೇಕಂತ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಅಂದರೆ ಯೇಸುವಿನ ನಾಮದಲ್ಲಿ ತಂದೆಯ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ದೊರಕುತ್ತದೆ. ಪ್ರಿಯರಾದವರೇ, ಇವತ್ತು ಅನೇಕ ಸಾರಿ ನಾವು ಯಾಕೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ನಾವು ಬೇಡೋದೇ ಇಲ್ಲ. ಅನೇಕರು ಹೇಳ್ತಾರೆ, ದೇವ್ರಿಗೆ ಗೊತ್ತಿಲ್ವಾ, ದೇವರಿಗೆ ಕಣ್ಣಿಲ್ವಾ, ದೇವ್ರನ್ನ ನೋಡೋದಿಲ್ವಾ, ನಾನು ಬೇಡದ್ರೇ ದೇವ್ರು ಕೊಡ್ತಾನ. ಸಹೋದರ ಸಹೋದರಿಯೇ, ದೇವ್ರಿಗೆಲ್ಲವೂ ಗೊತ್ತು. ಆತನು ಸರ್ವಜ್ಞಾನಿ, ಆತನು ಸರ್ವಶಕ್ತನು, ಆತನು ಸರ್ವವ್ಯಾಪಿ, ಆತನಿಗೆಲ್ಲ ಗೊತ್ತು. ಆದರೆ ನಿನ್ನ ಮಾತು ಕೇಳಬೇಕಂತ ಇಷ್ಟಪಡ್ತಾನೆ ರೀ, ನಿನ್ನೊಟ್ಟಿಗೆ ಮಾತಾಡಬೇಕಂತ ಇಷ್ಟಪಡ್ತಾನೆ. ಆದ್ದರಿಂದ ಬೈಬಲ್ ಪೂರ್ತಿ ನೀನು ಕೇಳು, ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ದೇವರ ವಾಗ್ದಾನ ಹೇಳ್ತದೆ. ಇವತ್ತು ಬೇಡ್ರಿ, ಇವತ್ತೇ ದೇವರು ನೀವು ಹೊಂದಿಕೊಳ್ಳುವಂತೆ, ನಿಮಗೆ ದೊರಕುವಂತೆ ದೇವರ ಅದ್ಭುತ ಮಾಡ್ತಾನೆ. 2ನೇದಾಗಿ ಹುಡುಕಬೇಕು ಅಲ್ವಾ. ಇವತ್ತು ನಾವು ಹುಡುಕಿಕೊಂಡು ಎಲ್ಲೆಲ್ಲೋ ಹೋಗ್ತೀವಿ. ಆದರೆ ವಾಕ್ಯ ಹೇಳ್ತದೆ, ದೇವರನ್ನು ಹುಡುಕಬೇಕು. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ನೀವು ತವಕ ಪಡ್ರಿ, ದೇವರ ರಾಜ್ಯವನ್ನು ಹುಡುಕ್ರಿ, ಆಗ ನಿಮಗೆ ಸಿಕ್ಕುತ್ತದೆ ಅಲ್ವಾ. ನಾವು ಏನನ್ನೋ ಹುಡುಕ್ತೀವಿ, ಮನುಷ್ಯರ ಬಳಿಯಲ್ಲಿ ಹುಡುಕ್ತೀವಿ ಅಲ್ವಾ, ಅಥವಾ ಲೋಕದಲ್ಲಿರುವಂಥ ನಾನಾ ಕಡೆಗೆ ಹೋಗಿ ಹುಡುಕಾಡ್ತೀವಿ. ದೇವರು ಹೇಳ್ತಿದ್ದಾನೆ, ನನ್ನನ್ನು ಹುಡುಕೋಪ್ಪ, ನನ್ನ ರಾಜ್ಯವನ್ನು ಹುಡುಕೋಪ್ಪ, ನಾನು ನಿನಗೆ ಎಲ್ಲವೂ ಸಿಗುವಂತೆ ಮಾಡ್ತೇನೆ. 3ನೇದಾಗಿ ತಟ್ಟಿರಿ, ತೆರೆಯುತ್ತದೆ. ಆಮೇಲೆ ನಾಕ್ ಅಂಡ್ ಇಟ್ ಶಾಲ್ ಬಿ ಓಪನ್ ಫಾರ್ ಯು. ನಾವು ತಟ್ಟಬೇಕು. ದೇವರ ಪ್ರಾರ್ಥನೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ತಟ್ಟುವಾಗ ಯಾವ ಯಾವ ಬಾಗಿಲುಗಳು ಮುಚ್ಚಲ್ಪಟ್ಟಿದೆಯೋ ಅದು ತೆರೆಯುತ್ತದೆ. ಸಹೋದರ ಸಹೋದರಿಯೇ, ಅನೇಕ ಮನೆಗಳ ಬಾಗಿಲ ಮುಂದೆ ನಿಂತ್ಕೊಂಡು ತಟ್ಟುತ್ತಿದೆಯಾ? ಅವ್ರು ನನಗೇನಾದರೂ ಸಹಾಯ ಮಾಡ್ತಾರಾ? ಅವ್ರಿಗೆ ನನಗೆ ಹಣ ಕೊಡ್ತಾರಾ? ಅವ್ರು ನನಗೆ ಶಿಫಾರಸು ಮಾಡ್ತಾರಾ? ನನಗೆ ಒದಗಿಸ್ತಾರಾ? ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ದೇವರ ಬಾಗಿಲನ್ನು ತಟ್ಟು. ದೇವರ ಬಾಗಿಲು ಕೇಳ್ಬೋದು, ಎಲ್ಲಿ ಹೋಗಿ ತಟ್ಟೋದು? ಇದು 3ಕ್ಕೂ ಒಂದೇ ಅರ್ಥ. ನೀನು ಕೇಳು, ನೀನು ಬೇಡು, ನೀನು ದೊರಕುವಂತೆ ಮಾಡ್ತೇನೆ, ಸಿಗುವಂತೆ ಮಾಡ್ತೇನೆ, ಬಾಗಿಲುಗಳು ತೆರೆಯಲ್ಪಡುವಂತೆ ಮಾಡ್ತೇನೆ. ಹಲ್ಲೆಲೂಯಾ. ಅದಕ್ಕಂತ ದೇವರ ಬಾಗಿಲು ಎಲ್ಲಿದೆ ಹೋಗಿ ತಟ್ಟೋಣ ಅಂತ ಅಲ್ಲ. ನೀನಿರುವಂಥ ಮನೆಯಲ್ಲೇ ನೀನು ದೇವರನ್ನು ಹುಡುಕಿ ಪ್ರಾರ್ಥನೆ ಮಾಡುವುದಾದರೆ ಅದೇ ಇದಕ್ಕೆ ಒಂದು ಮೂಲ ವಿಧವಾದಂಥ ಅರ್ಥ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ,
ಸಿಕ್ಕುವುದು, ತಟ್ಟಿರಿ, ತೆರೆಯಲ್ಪಡುತ್ತದೆ. ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಈ 3 ವಿಧವಾದಂಥ ಆಶೀರ್ವಾದಗಳನ್ನು ಕೊಡುವಂಥ ದೇವರಾಗಿದ್ದಾನೆ. ಇವತ್ತೇ ಬೇಡ್ರಿ, ಇವತ್ತೇ ಹುಡುಕ್ರಿ, ಇವತ್ತೇ ತಟ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಹಸ್ತ ಇಳಿದು ಬರಲಿ ಸ್ವಾಮಿ. ನೀನು ಅವರನ್ನು ಮುಟ್ಟು ಸ್ವಾಮಿ. ದೇವರೇ, ಇವತ್ತು ನೀವು ನಮ್ಮ ಸಂಗಡ ಮಾತಾಡಿದ್ದೀರಾ. ನಾವು ಬೇಡಿದ್ರೆ ನಮಗೆ ದೊರೆಯುತ್ತದೆ. ದೇವರೇ, ಹುಡುಕಿದ್ರೆ ಸಿಗುತ್ತದೆ. ದೇವರೇ, ತಟ್ಟಿದ್ರೆ ತೆರೆಯುತ್ತದೆ ಎಂಬುದಾಗಿ ಇವತ್ತು ಈ ನಿನ್ನ ಮಕ್ಕಳು ಬೇಡ್ತಿದ್ದಾರೆ. ಅವ್ರಿಗೆ ಎಲ್ಲವೂ ಸಿಗುವಂತೆ ತಟ್ಟುತ್ತಿದ್ದಾರೆ, ತೆರೆಯಲ್ಪಡಲಿ ಸ್ವಾಮಿ. ಹುಡುಕ್ತಿದ್ದಾರೆ, ಸಿಗಲಿ ಸ್ವಾಮಿ ಎಂಬುದಾಗಿ ನಾವು ಆಶೀರ್ವದಿಸ್ತೇವೆ. ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್, ಆಮೇನ್. 7 ಮತ್ತಾಯ ಅಲ್ವಾ? ನೆನಪಿನಲ್ಲಿಟ್ಕೊಳ್ರಿ. ಕರ್ತನ ಸನ್ನಿಧಿಯಲ್ಲಿ ಕಾದಿರೋಣ, ಬೇಡೋಣ. ನಿಶ್ಚಯವಾಗಿ ಅದ್ಭುತಗಳು ನಾವು ಕಾಣ್ತೇವೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.